ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಪಕ್ಷದ ವಿರುದ್ಧ ಯಾವತ್ತೂ ಮಾತಾಡಲಿಲ್ಲ ಸರ್. ಅವ್ರು ಮಾತಾಡಿದ ಒಂದು ಕುಟುಂಬದ ವಿರುದ್ಧ ಮಾತ್ರ. ಬಸನಗೌಡ ಪಾಟೀಲ್ ಅವ್ರು ಯತ್ನಾಳ್ ಅವ್ರಿಗೆ 4 ಜನ ಗೆಲ್ಸೋ ಅರ್ಹತೆ ಇದೆಯಲ್ವಾ ನಂಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ 4 ಜನ ಆರಾಮ್ಸೆ ಸೋಲಿಸ್ತಾರೆ. ಒಂದು ನಿಮಿಷ, ನನಗೆ ಅವರು ಆತ್ಮೀಯ ಸ್ನೇಹಿತರು. ಎಸ್ ಸರ್. ಅವರು ಭಾಳ ಚೆನ್ನಾಗಿದ್ವಿ. ಓಕೆ ಸರ್. ನಾನು ಅವರು ಭಾಳಷ್ಟು ಚೆನ್ನಾಗಿದ್ವಿ. ಓಕೆ. ಭಾಳಷ್ಟು ಹೇಳಿದ್ವಿ ಬೇಡ. ಹಂಗಾರೆ ಯಡಿಯೂರಪ್ಪನವರು ಕುಟುಂಬನ, ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಪಾದಯಾತ್ರೆಗಳು, ಹೋರಾಟಗಳು, ಸಂಘರ್ಷ ಮಾಡಿ ಪಕ್ಷವನ್ನು ಕಟ್ಟಿದ್ರು. ಅದೇ ನೀವು ವ್ಯಕ್ತಿ ವಿರುದ್ಧ ಅಲ್ಲ, ಪಕ್ಷ ವಿರುದ್ಧ, ಯಡಿಯೂರಪ್ಪನ ವಿರುದ್ಧ ಮಾತಾಡೋದೇ, ಬಿಜೆಪಿ ವಿರುದ್ಧ ಮಾತಾಡೋದೇ. ವಿಜೇಂದ್ರ ಯಾರು ರಾಜ್ಯದ ಅಧ್ಯಕ್ಷರು, ವಿಜೇಂದ್ರ ರಾಜ್ಯದ ಅಧ್ಯಕ್ಷರು ವ್ಯಕ್ತಿ ಆಗ್ತಿದ್ರು. ನಾನು ಹೇಳೋದು, ನಿಮಗೆ ಅವಕಾಶ ಕೊಟ್ಟರೆ ಭಾಳ ಒಳ್ಳೆಯದು. ನಿಮಗೆ ಕೊಡಲಿಲ್ಲ ಅಂದ ತಕ್ಷಣ, ಇದೇ ಹಿಂದೆ ಈ ಸರ್ಕಾರ, ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ, JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಪತನ ಆಗೋ ಸಂದರ್ಭ ನಾವು ಯತ್ನಾಳ್ ಒಟ್ಟಿಗೆ ಇದ್ವಿ. ನಾವೆಲ್ಲ ಯಡಿಯೂರಪ್ಪನ ನಾಯಕತ್ವದಲ್ಲಿ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನ ಹಾಡಿ ಹೊಗಳ್ತಾ ಇದ್ರು. ಹಿಂದಿಯವರು ಉಚ್ಚಾಟನೆ, ಭಾರತೀಯ ಜನತಾ ಪಾರ್ಟಿ ಉಚ್ಚಾಟನೆ ಕರೆತೆ ಅಂತ ಯಡಿಯೂರಪ್ಪನವ್ರೆ. ನಾವೇ ಹೋಗಿದ್ವಿ, ಜಗದೀಶ್ ಶೆಟ್ಟರ್ ಎಲ್ಲರ ತಲೂ ಕರೆತರಕ್ಕೆ ನಾವೇ ಹೋಗಿದ್ವಿ. ಯಡಿಯೂರಪ್ಪನವ್ರು ಯಾವತ್ತೂ ಆ ವ್ಯಕ್ತಿಯನ್ನು ದ್ವೇಷ ಮಾಡಿಲ್ಲ. ಅವ್ರನ್ನ ಮಂತ್ರಿ ಮಾಡಲಿಲ್ಲ ಅಂತ ಒಂದೇ ಕಾರಣಕ್ಕೆ ಅನಗತ್ಯವಾಗಿ ಯಡಿಯೂರಪ್ಪನ ವಿರುದ್ಧ, ವಿಜೇಂದ್ರ ವಿರುದ್ಧ. ನಾನು ಹೇಳಿದ್ರು, ವಿಜೇಂದ್ರ ಅಧ್ಯಕ್ಷ ಮಾಡಿದ್ಯಾರು? ಯಡಿಯೂರಪ್ಪ ಅಲ್ಲ, ನಾವೇ ಯಾರು ಅಲ್ಲ, ಹೈಕಮಾಂಡ್, ನಮ್ಮ ರಾಷ್ಟ್ರೀಯ ನಾಯಕರು ವರಿಷ್ಠರು ಮಾಡಿದರೆ ಅದು ಒಪ್ಪಿಗೆಬೇಕಲ್ಲ. ಅಂದರೆ ನಿಮ್ಮನ್ನು ಮಾಡಿ ಎಲ್ಲರೂ ಒಪ್ಪಿಗೆಬೇಕು, ಬೇರೆ ಮಾಡಿ ಒಪ್ಪಿಗೆನಕ್ಕಾಗಲ್ಲ, ಒಪ್ಕೊಳ್ಳೇಬೇಕು. ತಾಳ್ಮೆ ಇರ್ಬೇಕು. ಅದಕ್ಕೆ ತಾಳಿದವನು ಬಾಳೆಯನು.